ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈಗಿನ ಪ್ರಸ್ತುತ ಕಾಲದ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ವಿಷಯಗಳಿಗೆ ಯಾವ ರೀತಿ ತಯಾರಾಗಬೇಕು, ಏಕೆಂದರೆ ಈ ಕಾಲದಲ್ಲಿ ಎಲ್ಲ ವಿಷಯಗಳಲ್ಲಿ ಎಲ್ಲರಿಗೂ ಸ್ಪರ್ಧೆ ಇದೆ. ನಾನು ಮುಂದಿರಬೇಕು, ನಾನು ಹೀಗೆ ಮಾಡಬೇಕು ಅನ್ನುವಂತಹ ಸ್ಪರ್ಧಾ ಕಾಲವು ಇದಾಗಿರೋದ್ರಿಂದ ನೀವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ತಯಾರಿಯನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಅನೇಕ ವಿಷಯಗಳು ನಿಮ್ಮಲ್ಲಿ ಇರುತ್ತೆ, ಅನೇಕ ಅವಕಾಶಗಳು ನಿಮಗೆ ಬರ್ತಾ ಇರುತ್ತೆ. ಅವುಗಳಿಗೆ ಕ್ಲಾರಿಟಿಯನ್ನು ತೆಗೆದುಕೊಳ್ಳುವಾಗ ದ್ವಂದ್ವ ಆಗುತ್ತೆ. ಅಂದರೆ ನಿಮ್ಮ ಜನ್ಮರಾಶಿಯು ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ ನಿರ್ಧಾರಗಳು ನಿಮಗೆ ಕಷ್ಟ ಆಗಬಹುದು. ಆದರೆ ಹೊರಗಿನ ವಿಷಯಗಳು, ಹೊರಗಿನ ಪರಿಸ್ಥಿತಿಗಳು ದ್ವಂದ್ವವನ್ನೇ ಉಂಟು ಮಾಡುವಂತೆ ಇವೆ. ಹಾಗಾಗಿ ನೀವು ನಿಮ್ಮ ವಿಷಯಗಳಲ್ಲಿ ಸರಿಯಾದಂತಹ ಕ್ಲಾರಿಟಿಯನ್ನು ಮೊದಲು ತೆಗೆದುಕೊಳ್ಬೇಕಾಗತ್ತೆ. ಆಲೋಚನೆಗಳಿರುತ್ತೆ, ಆದರೆ ಅವುಗಳಿಗೆ ಸರಿಯಾದಂತಹ ಉದ್ದೇಶಗಳು ಇರಬೇಕಾಗುತ್ತೆ ಮತ್ತು ಅವುಗಳನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ಗುರಿ, ಆಲೋಚನೆ, ಉದ್ದೇಶಗಳು ಇವೆಲ್ಲವೂ ಈಡೇರೋದಕ್ಕೆ ಸಾಧ್ಯವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳಲ್ಲಿ ದೀರ್ಘಕಾಲದ ಸಂಚಾರ ಮಾಡುವ ಗ್ರಹಗಳಲ್ಲಿ ಗುರುಗ್ರಹ ಮಿಥುನ ರಾಶಿ, ನಿಮ್ಮ ರಾಶಿಯಲ್ಲಿಯೇ ಸಂಚಾರ 5 ತಿಂಗಳ ಕಾಲ ಆಗಲಿದೆ. ಜೂನ್ ಮಾಸ ಅಂದರೆ ಮೇ ಮಾಸದ ನಂತರದಲ್ಲಿ ಗುರುಗ್ರಹ ನಿಮ್ಮ ದ್ವಿತೀಯ ಸ್ಥಾನ ಕಟಕ ರಾಶಿಯನ್ನು ಪ್ರವೇಶಿಸ್ತಾರೆ. ಇನ್ನು ಶನಿಗ್ರಹ ಮೀನರಾಶಿಯಲ್ಲಿಯೇ ವರ್ಷ ಪೂರ್ತಿ ಸಂಚರಿಸ್ತಾರೆ. ರಾಹುಕೇತು ಗ್ರಹಗಳು ಕುಂಭರಾಶಿ, ಸಿಂಹ ರಾಶಿಯಲ್ಲಿಯೇ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ಇನ್ನು ಇತರ ಗ್ರಹಗಳು ಮಾಸದಲ್ಲಿ ಬದಲಾಗ್ತಾ ಇರ್ತಾರೆ. ಈ ಗ್ರಹಗಳಲ್ಲಿ ಮುಖ್ಯವಾಗಿ ಗುರುಗ್ರಹ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸುವ ಕೇತು ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಮತ್ತು ಮೀನ ರಾಶಿಯಲ್ಲಿ ಸಂಚರಿಸುವ ಶನಿಗ್ರಹ, ಈ 4 ಗ್ರಹಗಳ ಫಲಗಳನ್ನು ವರ್ಷ ಭವಿಷ್ಯದಲ್ಲಿ ತಿಳಿಸಲಾಗುತ್ತೆ. ಈ ಫಲಗಳನ್ನು ತಿಳಿದುಕೊಂಡು ನಿಮ್ಮ ದಶಾಭುಕ್ತಿಯ ಫಲಗಳನ್ನು ತಿಳಿದುಕೊಂಡು ಮುಖ್ಯವಾಗಿ ಸರಿಯಾದ ಪ್ಲಾನ್, ಯೋಜನೆಗಳನ್ನು ನೀವು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಯಾಕೆ ನೀವು ದಶಾಭುಕ್ತಿಗಳನ್ನು ಪರಿಶೀಲಿಸ್ಕೊಳ್ಬೇಕು ಅಂದರೆ, ಒಬ್ಬ ವ್ಯಕ್ತಿಗೆ ದಶಾಭುಕ್ತಿಗಳೇ ಹೆಚ್ಚು ಫಲಗಳನ್ನು ನೀಡೋದು. ಅಂದರೆ ನಿಮ್ಮ ಗೋಚಾರದಲ್ಲಿ ಗ್ರಹಗಳು ಶುಭ ಸಂಚರಿಸ್ತಾ ಇದ್ದರೂ ನಿಮಗೆ ಕೆಲವು ಅಶುಭಗಳು ದೊರೆಯುತ್ತೆ. ಏಕೆಂದರೆ ಅದಕ್ಕೆ ಕಾರಣ ನಿಮ್ಮ ದಶಾಭುಕ್ತಿಯಾಗಿರುತ್ತೆ. ಇಲ್ಲಿ ದಶಾಭುಕ್ತಿಯೇ ಹೆಚ್ಚಿನ ಫಲಗಳನ್ನು ನೀಡುವಂಥದ್ದು. ಗೋಚಾರದ ಗ್ರಹಗಳು ಬಹಳ ಕಡಿಮೆ % ನಿಮಗೆ ಫಲವನ್ನು ನೀಡ್ತಾರೆ. ಹಾಗಾಗಿ ಬಹಳ ಮುಖ್ಯ ನಿಮ್ಮ ದಶಾಭುಕ್ತಿಗಳನ್ನು ನೀವು ತಿಳಿದುಕೊಳ್ಳುವುದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫಲಗಳು ಸಿಗುತ್ತೆ. ಏಕೆಂದರೆ ಪ್ರತಿ ಒಬ್ಬರಿಗೂ ಒಂದೇ ಥರದ ದಶಾಭುಕ್ತಿ ನಡೀತಾ ಇರೋದಿಲ್ಲ. ಜಗತ್ತಿನಲ್ಲಿ ಅನೇಕ ಮಿಥುನ ರಾಶಿಯವರು ಇರ್ತಾರೆ. ಒಬ್ಬರಿಗೆ ಶನಿ ಭುಕ್ತಿ, ಒಬ್ಬರಿಗೆ ಗುರು ಭುಕ್ತಿ, ಒಬ್ಬರಿಗೆ ಬುಧ ಭುಕ್ತಿ, ಒಬ್ಬರಿಗೆ ಕೇತು ಭುಕ್ತಿ, ಈ ರೀತಿ ಇಲ್ಲಿ ಗ್ರಹಗಳ ಭುಕ್ತಿಯು ಬೇರೆ ಬೇರೆ ಇರುತ್ತೆ. ಅವರ ವಾಸ ಮತ್ತು ಅವರಿರುವಂತಹ ಕುಟುಂಬ ಎಲ್ಲ ಬೇರೆ ಇರುತ್ತೆ, ಉದ್ದೇಶಗಳು ಬೇರೆ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಫಲಗಳೇ ಮಿಥುನ ರಾಶಿಯವರಿಗೆ ಸಿಗ್ತಾ ಇರುತ್ತೆ.
ನೀವು ಯಾವ ವಿಷಯಗಳಿಗೆ ಪ್ರಯತ್ನಿಸ್ತೀರಾ ಅವುಗಳಲ್ಲಿ ನಿಮಗೆ ಯಶಸ್ಸು ಸಿಗುವಂತೆ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಜನ್ಮ ಜಾತಕ ಆಗಿರುತ್ತೆ. ಇನ್ನು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುವಂತಹ ಗುರುಗ್ರಹ ಯಾವ ರೀತಿ ಫಲವನ್ನ ಗೋಚಾರದಲ್ಲಿ ನೀಡುತ್ತಾರೆ. ಪ್ರಾರಂಭದಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುವ ಗುರುಗ್ರಹದಿಂದ ಈಗಾಗಲೇ ನಿಮಗೆ ಅದರ ಅನುಭವ ಆಗಿರುತ್ತೆ. ದೈವಿಕವಾದಂತಹ ಸೆನ್ಸ್ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ದೈವಿಕ ಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸ್ತಾರೆ. ದೈವಿಕ ಗ್ರಹ ಸಂಚರಿಸುವಾಗ ಏನಾಗುತ್ತೆ ಅಂದ್ರೆ ಒಳ್ಳೆ ವಿಷಯಗಳನ್ನೇ ಆಕರ್ಷಿಸುವಂತೆ, ಅಂದ್ರೆ ನೀವು ಒಳ್ಳೆಯದೇ ನೋಡ್ತೀರಾ, ಒಳ್ಳೆಯದೇ ಕೇಳ್ತೀರಾ, ಇಂದ್ರಿಯಗಳು ಅದನ್ನೇ ಆಕರ್ಷಿಸುತ್ತೆ. ಅದೇ ಸೆನ್ಸ್ ಆಗ್ತಾ ಇರುತ್ತೆ. ನಿಮ್ಮ ಒಂದು ದೈವಿಕ ಪ್ರಜ್ಞೆ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಹೀಗಾಗುವಾಗ ನಿಮ್ಮ ನಡತೆ ಆಗ್ಬಹುದು, ಆಚಾರ ವಿಚಾರಗಳಲ್ಲಿ ಒಳ್ಳೆಯದನ್ನ ಅಳವಡಿಸಿಕೊಳ್ಳುವಂತಹ ಸಂದರ್ಭಗಳು ನಿಮಗೆ ಬರುತ್ತೆ. ಅವುಗಳನ್ನ ನೀವು ಅಂದ್ರೆ ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ತೀರಾ. ನಿಮಗೆ ದಶಮಾಧಿಪತಿ ಗುರುಗ್ರಹ, ಸಪ್ತಮಾಧಿಪತಿ ಗುರುಗ್ರಹ, ಹಾಗಾಗಿ ಅವಕಾಶಗಳು ಬರುತ್ತೆ, ಹೆಚ್ಚು ಅವಕಾಶಗಳು ಬರುತ್ತೆ. ದೈವಿಕವಾದ ಪ್ರಜ್ಞೆಯೊಂದಿಗೆ ತೇಜಸ್ಸು, ಒಳ್ಳೆ ಲಕ್ಷಣ ನಡತೆಯು ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ನಂಬುತ್ತಾರೆ ಜನ, ನಿಮ್ಮನ್ನ ನಂಬಿ ಅವಕಾಶಗಳನ್ನ ಕೊಡಲು ಮುಂದಾಗ್ತಾರೆ. ಅಂದ್ರೆ ಬಂಡವಾಳ ಹೂಡಿಕೆ ಆಗ್ಬಹುದು ಅಥವಾ ಬಿಸ್ನೆಸ್ ಪಾಲುದಾರಿಕೆಗೆ ಆಗ್ಬಹುದು, ಈ ರೀತಿ ನಂಬುತ್ತಾರೆ. ಏಕೆಂದ್ರೆ ಗುರುಗ್ರಹ ನಂಬಿಕೆಯ ಗ್ರಹ. ಯಾವಾಗ ಜನ್ಮರಾಶಿಯಲ್ಲಿ ಗುರುಗ್ರಹದ ಸಂಚಾರ ಆಗುತ್ತೆ ನಿಮ್ಮನ್ನ ಇತರರು ನಂಬ್ತಾರೆ. ನೋಡಿ, ನಮಗೆ ಗುರುಗಳನ್ನ ಎಲ್ಲರೂ ನಂಬ್ತಾರೆ. ಅಂದ್ರೆ ಸಮಾಜದಲ್ಲಿ ನೀವು ನೋಡ್ಬೋದು, ಗುರು ಸ್ಥಾನದಲ್ಲಿ ಇರುವವರು ಏನಾದರೂ ಒಂದು ಹೇಳಿದ್ರೆ ಅದರ ಹಿಂದು ಮುಂದೆ ಯೋಚಿಸದೆ ಎಲ್ಲರೂ ಪಾಲನೆ ಮಾಡ್ತಾ ಇರ್ತಾರೆ. ಅಂದ್ರೆ ಅದಕ್ಕಾಗಿ ಗುರು ಆದವರು ಸರಿಯಾದದನ್ನ ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ಹಾಗೆ ಗುರುಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ನಂಬುತ್ತಾರೆ. ನಂಬಿಕೆಯಿಂದ ನಿಮಗೆ ಹೊಣೆಗಾರಿಕೆ ಆಗ್ಬೋದು, ಜವಾಬ್ದಾರಿ ಆಗ್ಬೋದು, ಇದೆಲ್ಲವನ್ನ ನೀಡುತ್ತಾರೆ. ಅಂದ್ರೆ ನಿಮಗೆ ಕರ್ಮ, ದಶಮ ಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ಜವಾಬ್ದಾರಿಯ ಅವಕಾಶಗಳು ಬರುತ್ತೆ. ಯಾವ ರೀತಿಯ ಅವಕಾಶಗಳಾದರೂ ಆಗಬಹುದು. ನಿಮ್ಮ ವೃತ್ತಿಯಲ್ಲಿ ಮೇಲ್ವರ್ಗಕ್ಕೆ, ಅಂದರೆ ನಿಮಗೆ ಮೇಲ್ಸ್ಥಾನಕ್ಕೆ ನೀವು ಹೋಗುವಂತೆ, ಮೇಲ್ಸ್ಥಾನದಲ್ಲಿರುವವರು ಹೆಚ್ಚಿನ ಹೊಣೆಗಾರಿಕೆಯನ್ನು ಕೊಡುವಂತೆ, ಇದರಿಂದ ಗೌರವವನ್ನು ಪಡೆದುಕೊಳ್ಳುವಂತೆ, ಉನ್ನತಿಗಾಗಿ ಹಾರ್ಡ್ ವರ್ಕ್ ಮಾಡುವಂತೆ ಇಲ್ಲಿ ಈ ಗ್ರಹದ ಫಲಗಳಿದೆ. ಆದರೆ ಇದಕ್ಕೆ ಎಲ್ಲ ಮುಖ್ಯವಾಗಿ ದಶಾಭುಕ್ತಿಯ ಎಫೆಕ್ಟ್ ಹಾಗೆ ಇರಬೇಕಾಗುತ್ತೆ. ಗುರುಗ್ರಹ ನಿಮ್ಮ ಜನ್ಮ ರಾಶಿಯಿಂದ ಪಂಚಮವನ್ನ ವೀಕ್ಷಿಸ್ತಾರೆ. ಅಂದರೆ ವಿದ್ಯಾ ಅಭಿವೃದ್ಧಿ, ನಿಮ್ಮ ಬುದ್ಧಿಯ ಒಂದು ವರ್ಕ್, ಬುದ್ಧಿವಂತಿಕೆಯು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಆಗ್ಬೋದು, ನಿಮ್ಮ ಕೆಲಸ ಕಾರ್ಯಗಳಿಗಾಗ್ಬೋದು, ಎಲ್ಲದಕ್ಕೂ ಇದರ ಉಪಯೋಗ ಆಗುತ್ತೆ. ಮತ್ತು ಪಂಚಮವನ್ನ ಗುರು ವೀಕ್ಷಿಸೋದ್ರಿಂದ ಮಕ್ಕಳು, ಸಂತಾನ, ನಿಮ್ಮ ಮಕ್ಕಳೊಂದಿಗೆ ಸಂತೋಷವಾಗಿರುವಂತೆ ಮತ್ತು ಅವರನ್ನ ಪೋಷಿಸುವಂತೆ, ಮತ್ತೆ ಸಂತಾನವನ್ನು ಪಡೆಯಬೇಕಾದವರಿಗೆ ಇಲ್ಲಿ ಆ ಯೋಗ, ಕೆಲವರಿಗೆ ಸಂತಾನ ಯೋಗ ಇರಬೇಕು ಮತ್ತು ಅದನ್ನು ಪಡೆದುಕೊಳ್ಳುವ ಭುಕ್ತಿ ನಡೀತಾ ಇರಬೇಕು. ಈ ರೀತಿಯಲ್ಲಿ ಗುರುಗ್ರಹ ಇಂಥ ವಿಷಯಗಳಿಗೆ ಒಳ್ಳೆ ಫಲವನ್ನು ನೀಡುತ್ತಾರೆ. ಪ್ರೀತಿ ಪ್ರೇಮದ ವಿಷಯದಲ್ಲಿಯೂ ಒಳ್ಳೆ ಫಲವನ್ನು ನೀಡುತ್ತಾರೆ. ಮುಖ್ಯವಾಗಿ ಪ್ರೀತಿ ಪ್ರೇಮ ವಿಷಯಕ್ಕೆ ಗುರು ಗ್ರಹಕ್ಕೂ ಹೆಚ್ಚಾಗಿ ರಾಹು ಗ್ರಹದ ದೃಷ್ಟಿಯೂ ಇರೋದ್ರಿಂದ ರಾಹುವೇ ಇಲ್ಲಿ ಪ್ರೀತಿ ಪ್ರೇಮವು ಆಗುವುದಕ್ಕೆ, ಇಂದ್ರಿಯಗಳು ವರ್ಕ್ ಆಗುವಂತೆ ಇಲ್ಲಿ ಫಲವನ್ನು ನೀಡ್ತಾರೆ. ರಾಹು ಪಂಚಮದಲ್ಲಿದ್ದಾಗ ಪ್ರೇಮ ಉಂಟಾಗುತ್ತೆ ಯಾರದೇ ಜಾತಕದಲ್ಲಿ. ಹಾಗೆ ಇಲ್ಲಿ ರಾಹುವು ನಿಮ್ಮ ಪಂಚಮವನ್ನ ಗೋಚಾರದಿಂದ ದೃಷ್ಟಿಸ್ತಾರೆ. ಹಾಗಾಗಿ ಈ ರೀತಿ ಇಲ್ಲಿ ನಿಮ್ಮ ಒಂದು ಭಾವನೆಗಳು ಈ ರೀತಿ ಪ್ರೇಮಾನುರಾಗಕ್ಕೆ ಇಲ್ಲಿ ಆಗುವಂತೆ ನಿಮ್ಮ ಒಂದು ಸೆನ್ಸ್ ಕೂಡ ವರ್ಕ್ ಆಗ್ತಾ ಇರುತ್ತೆ. ಇನ್ನು ರಾಹು ಪಂಚಮವನ್ನ ದೃಷ್ಟಿಸೋದ್ರಿಂದ ಮಕ್ಕಳ ವಿಷಯದಲ್ಲಿ ನೀವು ಅತಿಯಾದ ನಂಬಿಕೆಯನ್ನ ಇಟ್ಟಾಗ, ಅತಿಯಾದ ಒಂದು
ಏನಾದರೂ ಒಂದು ಹೀಗೆ ಮಾಡಲ್ಲ ನಮ್ಮ ಮಕ್ಕಳು ಅಂದುಕೊಂಡಾಗ ಅವರಿಂದ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ಬೋದು ಅಥವಾ ಏನಾದರೂ ಸಮಸ್ಯೆಗಳಾಗ್ಬೋದು. ಈ ರೀತಿಯೂ ಇಲ್ಲಿ ರಾಹು ದೃಷ್ಟಿಯಿಂದ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ಗ್ರಹ ಸಪ್ತಮವನ್ನ ದೃಷ್ಟಿಸ್ತಾರೆ, ಹಾಗಾಗಿ ಪತ್ನಿಯ ಸಪೋರ್ಟಿವ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಒಂದು ವರ್ಕ್ಗಾಗ್ಬೋದು, ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ಆದಾಯಕ್ಕೆ ಎಲ್ಲದಕ್ಕೂ ಪತ್ನಿ ನಿಮಗೆ ಸಹಕರಿಸ್ತಾ ಇರ್ತಾರೆ. ಪಾಲುದಾರಿಕೆಯ ವಿಷಯದಲ್ಲಿಯೂ ನೀವೇನಾದರೂ ಬಿಸ್ನೆಸ್ಗೆ ಪಾಲುದಾರರಾಗಿದ್ದರೆ ಅವುಗಳಿಂದಲೂ ಒಳ್ಳೆ ಫಲವನ್ನು ಮಿಥುನ ರಾಶಿಯವರು ಪಡೆದುಕೊಳ್ತೀರಾ. ಇನ್ನು ಈ ಗ್ರಹ 9ನೇ ಸ್ಥಾನವನ್ನು ದೃಷ್ಟಿಸ್ತಾರೆ, ಹಾಗಾಗಿ ಸಡನ್ ಏನಾದರೂ ನಿಮಗೆ ಲಕ್ ಬರುವಂತೆಯೂ ಆಗುತ್ತೆ. ಯಾಕೆಂದರೆ 9ನೇ ಸ್ಥಾನದಲ್ಲಿ ರಾಹು ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಅಡೆತಡೆಗಳಿರುತ್ತೆ. ಆದರೂ ಗುರುಗ್ರಹ ಆ 9ಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಏನಾದರೂ ಅನಿರೀಕ್ಷಿತವಾಗಿ ಆಗಬಹುದಾದಂತಹ ವಿಷಯಗಳಿಗೆ ಇಲ್ಲಿ ಒಳ್ಳೆ ಫಲವು ಸಿಗಲಿದೆ. ಮತ್ತು ಹೈಯರ್ ಎಜುಕೇಷನ್ ಅಂದರೆ ರಾಹು ಸಂಚಾರವು ಅಲ್ಲೇ ಆಗ್ತಾ ಇರೋದ್ರಿಂದ ನೀವು ವಿದ್ಯಾಭಿವೃದ್ಧಿಗೆ ಆ ವಿದ್ಯಾಸ್ಥಾನಾಧಿಪತಿಯು ಶನಿ ದಶಮದಲ್ಲಿರೋದ್ರಿಂದ ನಿಮ್ಮ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ನಿಮಗೆ ಒಳ್ಳೆ ಫಲವನ್ನೇ ಈ ಗ್ರಹಗಳು ನೀಡ್ತಾರೆ. ಇನ್ನು ಗುರುಗ್ರಹ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ದ್ವಿತೀಯ ಸ್ಥಾನ ಕಟಕ ರಾಶಿಯಿಂದ ನಿಮ್ಮ 6ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಹಾಗೆ 6ನೇ ಸ್ಥಾನವನ್ನು ವೀಕ್ಷಿಸುವುದು ಮತ್ತು ನಿಮ್ಮ 10ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಈ ಗ್ರಹ ನಿಮ್ಮ 8ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಈ ಗುರುಗ್ರಹದ ಫಲಗಳು ನಿಮಗೆ ಯಾವ ರೀತಿ ದ್ವಿತೀಯ ಸ್ಥಾನ ಪ್ರವೇಶಿಸೋದ್ರಿಂದ ಫಲಗಳು ಸಿಗುತ್ತೆ ಅಂದರೆ, ದ್ವಿತೀಯ ಸ್ಥಾನವು ಉಚ್ಚ ಸ್ಥಾನ ಗುರುವಿಗೆ ಆಗಿರೋದ್ರಿಂದ ದಶಮಾಧಿಪತಿ ನಿಮ್ಮ ಜನ್ಮರಾಶಿಗೆ ಆಗಿರೋದ್ರಿಂದ ದಶಮಾಧಿಪತಿ ಉಚ್ಚ ಆದಾಗ ನಿಮಗೆ ಮತ್ತಷ್ಟು ಧನಾಭಿವೃದ್ಧಿಗೆ ಇಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ. ನಿಮ್ಮ ಅಂತಸ್ತು, ನಿಮ್ಮ ಸ್ಟೇಟಸ್ಸನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ವರ್ಷವೂ ಆಗಿರುತ್ತೆ. ಧನಾಭಿವೃದ್ಧಿಯೊಂದಿಗೆ ಕುಟುಂಬದಲ್ಲಿ ಸಂತೋಷ, ನಿಮಗೆ ವಿವಾಹ ಯೋಗ ನೀಡುವಂತಹ ದಶಾಭುಕ್ತಿಗಳು ನಡೀತಾ ಇದ್ದರೆ ವಿವಾಹ ಯೋಗ, ಕುಟುಂಬದಲ್ಲಿ ಆಗಬಹುದಾದಂತಹ ಶುಭ ಕಾರ್ಯಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ಮಾತನಾಡುವವರಿಗೆ ಮುಖ್ಯವಾಗಿ ಯಾವೆಲ್ಲ ಫೀಲ್ಡಲ್ಲಿ ಒಳ್ಳೆಯದು ಸಿಗುತ್ತೆ ಗುರುವಿನಿಂದ ಅಂದರೆ ರಾಶಿಯಲ್ಲಿರುವಾಗಲೂ ದ್ವಿತೀಯದಲ್ಲಿ ಸಂಚರಿಸುವಾಗಲೂ ಒಳ್ಳೆಯ ಲರ್ನಿಂಗ್ ಸ್ಕಿಲ್ ಇರುತ್ತೆ. ಅಂದರೆ ನಿಮ್ಮ ವಿದ್ಯಾ ಕಲಿಕೆಯನ್ನು ಪೋಷಿಸ್ತಾರೆ. ಟೀಚಿಂಗ್ ಸ್ಕಿಲ್ ಇರುತ್ತೆ ನಿಮಗೆ. ಬಹಳ ಚೆನ್ನಾಗಿ ಬೇರೆಯವರಿಗೆ ಬೋಧಿಸ್ತೀರಾ, ಅಡ್ವೈಸ್ ಮಾಡ್ತೀರಾ ನೀವು. ಅಂದರೆ ಯಾವ ರೀತಿ ಅಡ್ವೈಸ್ ಅಂದರೆ ಒಳ್ಳೆಯದನ್ನೇ ಅಡ್ವೈಸ್ ಮಾಡುವಂತೆ ಮತ್ತು ಮಾತನಾಡಿ ಈ ಮಾತನ್ನು ನೀಡುವಂತೆ, ಅಂದರೆ ಭಾಷಣಕಾರರಾಗ್ಬೋದು ಅಥವಾ ಏನಾದರೂ ಈ ಕಮ್ಯುನಿಕೇಷನ್ ಸಂಬಂಧಪಟ್ಟಂತೆ ಸಂಗೀತಗಾರರಾಗಿದ್ದರೆ, ಲಾಯರ್ ಆಗಿದ್ದರೆ, ಇಂಥ ಒಂದು ವೃತ್ತಿಗಳಲ್ಲಿ ಇರುವವರಿಗೆ, ಸೇಲ್ಸಲ್ಲಿರುವವರಿಗೂ ಎಲ್ಲರಿಗೂ ಇಲ್ಲಿ ಮೆಚೂರ್ಡ್ ಮಾತು ಇರುತ್ತೆ. ಬಹಳ ವಿದ್ವತ್ತಿಂದ ಮಾತಾಡುವಂತೆ ಇರುತ್ತೆ. ಆದರೆ ಒಂದು ಸಮಸ್ಯೆ ಏನು ಅಂದರೆ ಗುರು ಉಚ್ಚ ಆಗಿ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಯಾರಿಗಾದರೂ ಮಾತು ಕೊಟ್ಟು, ಅಂದರೆ ನಿಮ್ಮ ಒಂದು ಮಾತಿನಿಂದ ನೀವು ಮುಂದೆ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಪರಿಸ್ಥಿತಿಯು ಬರಬಹುದು. ಇದರ ಬಗ್ಗೆ ಎಚ್ಚರ ಇರಬೇಕು. ವಾಗ್ದಾನ ಅಂತ ಏನು ಹೇಳ್ತಾರೆ ಅಂದರೆ ಮಾತು ಕೊಡುವಂಥದ್ದು. ಮಾತು ಕೊಟ್ಟು ಅದನ್ನು ಮುಂದೆ ಉಳಿಸಿಕೊಳ್ಳುವುದಕ್ಕೋ ಅಥವಾ ನಡೆಸಿಕೊಡುವುದಕ್ಕೋ ಕಷ್ಟ ಆಗ್ಬೋದು. ಹಾಗಾಗಿ ಯಾರಿಗೇ ಆಗ್ಬೋದು, ಬಹಳ ಮುಖ್ಯ ಮಾತನ್ನು ಕೊಡುವಾಗ, ತಿಳಿಸುವಾಗ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಗುರುಗ್ರಹ ಯಾವಾಗಲೂ ಈ ರೀತಿ ಅಂದರೆ ಪರರ ಯೋಚನೆ, ಪರರ ಸೇವೆಯನ್ನು ಮಾಡುವುದು ಗುರುವಿಗೂ ಆಸಕ್ತಿ. ಗುರು ತತ್ವವೂ ಹಾಗೆ ಇದೆ. ಹಾಗಾಗಿ ಇದರ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ ನೀವು. ಇನ್ನು ಗುರುಗ್ರಹ ನಿಮ್ಮ 6ನೇ ಸ್ಥಾನವನ್ನು ವೀಕ್ಷಿಸೋದ್ರಿಂದ
ಇತರರ ಸೇವೆಗೆ, ಸೇವಾ ವೃತ್ತಿಯನ್ನ ಮಾಡುವುದಕ್ಕೆ, ಅಥವಾ ನೀವೇನು ಸರ್ವಿಸ್ ಮಾಡ್ತಾ ಇರ್ತೀರ, ನಿಮ್ಮ ಉದ್ಯೋಗ, ನೀವೆಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಆ ವಿಷಯಗಳಿಗೆ ಒಳ್ಳೆ ಫಲವನ್ನ ನೀಡ್ತಾರೆ. ನಿಮಗೇನಾದರೂ ಸಾಲವನ್ನ ತೆಗೆದುಕೊಂಡು ಏನಾದರೂ ಆರಂಭಿಸಬೇಕು ಅಂದ್ರೆ ಗುರು ಆ ಸ್ಥಾನವನ್ನ ವೀಕ್ಷಿಸೋದ್ರಿಂದ ಸಾಲವು ಆಗುವಂತಹ, ಸಾಲವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯು ನಿಮಗೆ ಹೆಚ್ಚು ಅವಕಾಶಗಳು ಬರಬಹುದು. ಇನ್ನು ನಿಮ್ಮ ಅಷ್ಟಮ ಸ್ಥಾನವನ್ನ ಗುರುಗ್ರಹ ವೀಕ್ಷಿಸ್ತಾರೆ. ಅಂದರೆ ಅಷ್ಟಮವನ್ನ ವೀಕ್ಷಿಸೋದ್ರಿಂದ ಇಲ್ಲಿ ಅಷ್ಟಮ ಅಂದರೆ ಆಯುಸ್ಥಾನ. ಆಯುಸ್ಥಾನದಲ್ಲಿ ಸವಾಲುಗಳಿರುತ್ತೆ ನಿಮಗೆ. ಅಂದರೆ ಆ ಸ್ಥಾನವು ಗುರುವಿಗೆ ನೀಚ ಸ್ಥಾನ ಆಗಿರೋದ್ರಿಂದ ಅಷ್ಟು ಏನು ಒಳ್ಳೆ ಫಲವನ್ನು ಆ ಸ್ಥಾನಕ್ಕೆ ನೀಡೋದ್ರಿಲ್ಲ. ಆದರೆ ಈ ಸ್ಥಾನದಲ್ಲಿ ಇನ್ನಿತರ ಗ್ರಹಗಳನ್ನು ನಾವು ನೋಡಬೇಕಾಗತ್ತೆ. ಏನೇ ಒಂದು ಹೆಚ್ಚಿನ ಸಮಸ್ಯೆ ಆಗುವುದಿದ್ದರೂ ಬೇರೆ ಗ್ರಹಗಳು ಅಲ್ಲಿಗೆ ಸಂಬಂಧ ಬಂದಾಗ ಈ ರೀತಿ ಸಮಸ್ಯೆಗಳಾಗೋದಿರುತ್ತೆ. ಮತ್ತು ಈ ಗ್ರಹ ನಿಮ್ಮ ಕರ್ಮಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ಈಗಾಗಲೇ ಕರ್ಮಸ್ಥಾನದಲ್ಲಿ ಶನಿಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಶನಿಯಿಂದ ಮುಖ್ಯವಾಗಿ ನಿಮಗೆ ಯಾವ ಫಲ ಸಿಗುತ್ತೆ? ಗುರುವಿನ ವೀಕ್ಷಣೆಯಿಂದ ನಿಮ್ಮ ಉದ್ಯೋಗ ಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದ್ರಿಂದ ಉದ್ಯೋಗಕ್ಕೆ ಮತ್ತಷ್ಟು ಒಳ್ಳೆಯ ಫಲಗಳನ್ನು ನೀಡ್ತಾರೆ. ಅಂದರೆ ನಿಧಾನ ಏನಾಗ್ತಾ ಇರುತ್ತೆ, ನಿಮ್ಮ ಪ್ರಯತ್ನಗಳು, ವೃತ್ತಿಪರ ಯೋಜನೆಗಳು ಏನು ಆಗ್ತಾ ಇರುತ್ತೆ ಅವುಗಳಿಗೆ ಇಲ್ಲಿ ಗುರು ವೀಕ್ಷಣೆಯಿಂದ ಸ್ವಲ್ಪ ನಿಮಗೆ ಬೇಗ ಆಗುವಂತೆ, ಶುಭ ಆಗುವಂತೆ, ಅವಕಾಶಗಳು ಮತ್ತಷ್ಟು ಬರುವಂತೆ, ಒಳ್ಳೆ ಹೆಸರು ಗೌರವವನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಗುರುವಿನ ಫಲವೂ ಇದೆ. ಶನಿಗ್ರಹ ಆ ಸ್ಥಾನದಲ್ಲಿ ಸಂಚಾರ ಈಗಾಗಲೇ ಆಗ್ತಾ ಇರೋದ್ರಿಂದ ಶನಿ ಅಂದರೆ ದಶಮ ಅಂದ್ರೇನೆ ಅಧಿಕಾರದ ಒಂದು ಸ್ಥಾನ. ದಶಮ ಅಂದರೆ ವೃತ್ತಿ ಸ್ಥಾನ, ಕರ್ಮ ಸ್ಥಾನ. ಈ ಸ್ಥಾನದಲ್ಲಿ ಶನಿಯ ಸಂಚಾರ ಯಾವ ಫಲವನ್ನು ನೀಡುತ್ತೆ? ದಶಮದಲ್ಲಿ ಸ್ವಲ್ಪ ಕಷ್ಟವಾದರೂ ಒಳ್ಳೆ ಫಲವನ್ನು ಶನಿ ನೀಡ್ತಾರೆ. ಹೇಗೆ ಅಂದರೆ, ಒಂದು ನಿಮಗೆ ಪ್ರಾರಂಭದಲ್ಲಿ ಅಶುಭವನ್ನು ನೀಡಿ ಮತ್ತೆ ನಿಮಗೆ ಒಳ್ಳೆ ಫಲವನ್ನು ನೀಡಬಹುದು, ಅಥವಾ ಮೊದಲೇ ಒಳ್ಳೆಯದನ್ನು ನೀಡಿ ಆ ನಂತರ ಅದನ್ನು ಕಳಿಬಹುದು. ಯಾಕೆ ಅಂದರೆ ಶನಿಗ್ರಹ ಕೊಟ್ಟು ನೋಡ್ತಾರೆ, ತೆಗೆದುಕೊಂಡು ನೋಡ್ತಾರೆ. ಈ ರೀತಿ ನಿಮ್ಮ ಉದ್ಯೋಗದ ವಿಷಯದಲ್ಲಿಯೇ ಹೀಗೆ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ಸ್ಥಾನದಲ್ಲಿ ಶನಿ ಸಂಚರಿಸುವಾಗ ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತೀರಾ ಮಿಥುನ ರಾಶಿಯವರು, ಅಧಿಕ ಶ್ರಮವನ್ನು ನೀವು ಯಾರ್ಯಾರು ಪಡ್ತಾ ಇರ್ತೀರ, ನಿಮಗೆ ಗೌರವ, ನಿಮ್ಮ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವಂತಹ ಕಾಲ ಶನಿಯಿಂದನೇ ಮತ್ತು ಗುರು ವೀಕ್ಷಣೆಯಿಂದನೂ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. ಆದರೆ ಏನಾದರೂ ನಿಮಗೆ ಪ್ರಮೋಷನ್ ಸಿಗುವುದಾಗಬಹುದು, ಅಥವಾ ನೀವು ಏನಾದರೂ ಕೆಲಸ ಹುಡುಕುವುದಾಗ್ಬೋದು, ಬೇರೆ ಒಂದು ಅವಕಾಶ ಸಿಗುವುದಾಗಿರ್ಬೋದು. ಇದೆಲ್ಲ ಏನಂದರೆ ದೂರದಲ್ಲಿ ಸಿಗುತ್ತೆ. ನಿಮಗೆ ಸ್ವಲ್ಪ ಪ್ರಯಾಣ ಮಾಡಿ ನೀವು ಉದ್ಯೋಗಕ್ಕೆ ಹೋಗಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ರಾಜ್ಯ ಬಿಟ್ಟು ರಾಜ್ಯದಲ್ಲಿ ಹೋಗಿ ಉದ್ಯೋಗ ಮಾಡುವಂತಹ ಸಂದರ್ಭಗಳು ಕೆಲವರಿಗೆ ಬರುತ್ತೆ. ಕೆಲವರಿಗೆ ದೇಶ ಬಿಟ್ಟು ಹೋಗುವಂತಹ ಅವಕಾಶಗಳು ಬರುತ್ತೆ. ಇದಕ್ಕೆಲ್ಲ ವಿದೇಶವಾಸ ಯೋಗಗಳನ್ನು ನಾವು ಪರಿಶೀಲಿಸಬೇಕಾಗತ್ತೆ. ಅಂದರೆ ಪತ್ನಿ, ಮಕ್ಕಳು, ಕುಟುಂಬದಿಂದ ದೂರ ಇದ್ದು ಉದ್ಯೋಗವನ್ನು ಮಾಡುವುದಕ್ಕೆ ಶನಿ ಫಲವನ್ನು ನೀಡ್ತಾರೆ. ನಿಮ್ಮ ಒಂದು ಪ್ರಯತ್ನ ಹೇಗಿರುತ್ತೆ ಹಾಗೆ ನೀಡ್ತಾರೆ. ಆದರೆ ನೀವು ಸ್ವಸ್ಥಾನದಲ್ಲಿ ಆಗಿದ್ದರೂ ಸ್ವಲ್ಪ ದೂರ ಹೋಗಿ ಕೆಲಸ ಮಾಡುವಂತಹ ಅವಕಾಶಗಳು ಸಿಗ್ಬೋದು. ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ನಿಮಗೇನಾದರೂ ಪ್ರಮೋಷನ್ ಸಿಕ್ಕಿದ್ರೆ ದೂರದ ಒಂದು ಸ್ಥಳಕ್ಕೆ ಸಡನ್ ಆಗಿ ನಿಮಗೆ ಅಲ್ಲಿ ಹೋಗಿ ಬರಬೇಕಾದಂತಹ ಪರಿಸ್ಥಿತಿಗಳು ಬರಬಹುದು. ಈ ರೀತಿ ಬದಲಾವಣೆಗಳಿರುತ್ತೆ, ತಿರುವುಗಳಿರುತ್ತೆ. ಶನಿ ಒಂದನ್ನು ಅಂದರೆ ಅಲ್ಲಿ ಒಂದು ವಿಷಯವನ್ನು ಅಂತ್ಯ ಮಾಡಿ ಮತ್ತೊಂದು ವಿಷಯವನ್ನು ಪ್ರಾರಂಭಿಸುವುದಕ್ಕೆ ತಿರುವನ್ನು ಕೊಡ್ತಾರೆ. ದೀರ್ಘಕಾಲದ ಆ ಒಂದು ಅಂದರೆ ಲಾಂಗ್ ಟರ್ಮ್ ಎಫೆಕ್ಟನ್ನು ಶನಿಗ್ರಹ ಮಾಡ್ತಾರೆ. ಅಂದರೆ ಒಂದು ಕರ್ಮವನ್ನು ಎಂಡ್ ಮಾಡಿ ಮತ್ತೊಂದನ್ನು ಆರಂಭಿಸ್ತಾರೆ. ಈ ಕರ್ಮಕ್ಕೆ ಪೂರ್ವಜನ್ಮದ ಲಿಂಕ್ ಇರುತ್ತೆ.
ನಿಮಗೆ ಶನಿಗ್ರಹ ಅಷ್ಟಮಾಧಿಪತಿಯು ಮತ್ತು ಭಾಗ್ಯಾಧಿಪತಿಯು ಅದೃಷ್ಟಾಧಿಪತಿಯು ಆಗಿರೋದ್ರಿಂದ ಶನಿಯ ಫಲಗಳು ಕೆಲವು ಅಶುಭ ಆಗಿರುತ್ತೆ, ಕೆಲವು ಶುಭ ಆಗಿರುತ್ತೆ. ಕೆಲವರಿಗೆ ಕರ್ಮ ಮಾಡುವಂತಹ ಯೋಗ ಅಂದರೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದರೆ ಅವರ ಕರ್ಮಗಳನ್ನು ಅಂದರೆ ಅಂತಿಮ ಕರ್ಮಗಳನ್ನು ಮಾಡುವಂತಹ ಯೋಗವನ್ನು ಶನಿ ನೀಡ್ತಾರೆ. ಮತ್ತು ಕೆಲವರಿಗೆ ಕರ್ಮದಿಂದಲೇ ಅಂದರೆ ನಿಮ್ಮ ಈ ಜೀವನದಿಂದಲೇ ಮುಕ್ತಿಯನ್ನು ನೀಡ್ತಾರೆ. ದಶಮದಲ್ಲಿ ಶನಿ ಸಂಚಾರವಾಗ ಕೆಲವರ ಮರಣ ಆಗುವುದನ್ನು ನಾವು ನೋಡ್ಬೋದು ವಯಸ್ಸಾದವರಿಗೆ. ಈ ರೀತಿಯಲ್ಲಿ ಶನಿಯ ಪ್ರಭಾವ ಹೀಗಿದೆ. ಇನ್ನು ಕರ್ಮ ಧರ್ಮಾಧಿಪತಿಗಳ ಸಂಬಂಧ ಇರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಧರ್ಮ ಪಾಲನೆಯನ್ನು ಮಾಡ್ತೀರಾ. ಒಳ್ಳೆಯ ಕರ್ಮಗಳನ್ನು ಮಾಡುವುದಕ್ಕೆ ಶಿಸ್ತುಬದ್ಧವಾಗಿ ಮಾಡುವುದಕ್ಕೆ ಇಲ್ಲಿ ಶನಿಗ್ರಹ ಹೆಚ್ಚು ಫಲವನ್ನು ನೀಡ್ತಾರೆ. ಇನ್ನು ಶನಿ ಈ ದಶಮದಲ್ಲಿ ಸಂಚರಿಸುವ ಕಾಲದಲ್ಲಿ ಯಾವೆಲ್ಲ ವಿಷಯಗಳಿಗೆ ಒಳ್ಳೆಯದಿಡ್ತಾರೆ ಅಂದರೆ ವಿಷಯ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಶನಿ ಸಂಚರಿಸುವುದು ಜಲತತ್ವ ರಾಶಿಯಲ್ಲಾಗಿದೆ, ಹಾಗೆ ಗುರುವಿನ ರಾಶಿಯಲ್ಲಿ ಆಗಿದೆ. ಆದರೆ ಶನಿಯ ಕಾರಕತ್ವಗಳ ವಿಷಯವನ್ನು ಇಲ್ಲಿ ಉದ್ಯೋಗದ ವಿಷಯಗಳನ್ನು ನೋಡುವಾಗ ಕುರಿ ಸಾಕಾಣೆ, ಎಮ್ಮೆ ಸಾಕಾಣೆ ಇವುಗಳಿಗೆ ಶನಿಗ್ರಹ ಕಾರಕ ಗ್ರಹ ಆಗ್ತಾರೆ. ಅವರಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದರೆ ಬಂಡವಾಳ ಕಡಿಮೆ, ಹೆಚ್ಚು ಎಫರ್ಟ್ ಹಾಕಬೇಕು, ಜನ ಕಡಿಮೆ ಆದರೆ ಕೆಲಸ ಜಾಸ್ತಿ, ಈ ರೀತಿ ಇರಬಹುದಾದಂತಹ ಸಣ್ಣ ಉದ್ದಿಮೆಗಳಿಗೆ, ಕೈಗಾರಿಕೆಗಳಿಗೆ, ಸಣ್ಣ ಕೈಗಾರಿಕೆಗಳಿಗೆ ಅಂದರೆ ಸಣ್ಣ ಬಿಸ್ನೆಸ್ಗೆ ಇಲ್ಲಿ ಶನಿ ಒಳ್ಳೆ ಫಲವನ್ನು ನೀಡ್ತಾರೆ. ಇಲ್ಲಿ ಶನಿಗ್ರಹ ಹೇರ್ ಕಟ್ಟಿಂಗ್ ಅಂದರೆ ಕೂದಲಿನ ವಿನ್ಯಾಸ ಮಾಡುವವರಿಗೆ, ಹೇರ್ ಕಟ್ಟರ್ ಯಾರಿರ್ತಾರೆ ಅದೆಲ್ಲ ಟ್ರೆಂಡ್. ಇವಾಗ ಬಹಳ ದುಡ್ಡು ತಗೊಳ್ತಾರೆ ಹೇರ್ ಕಟ್ ಮಾಡುವವರು, ಬಹಳ ಒಂದು ಮನಿನ ಅರ್ನ್ ಮಾಡ್ತಾರೆ. ಅವರಿಗೆ ಇಲ್ಲಿ ಒಳ್ಳೆಯ ಒಂದು ಫಲ ಸಿಗುತ್ತೆ ಶನಿ ದಶಮದಲ್ಲಿ ಸಂಚಾರ ಆಗುವಾಗ. ಮತ್ತು ತೈಲ ವ್ಯಾಪಾರ ಮಾಡುವವರಿಗೂ ಒಳ್ಳೆಯ ಫಲವನ್ನು ಶನಿ ನೀಡ್ತಾರೆ. ಈ ರೀತಿ ಶನಿಯ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ಇವುಗಳಿಗೂ ಅಂದರೆ ಮನೆ ಕಟ್ಟುವುದು, ಈ ಕಬ್ಬಿಣದ ಒಂದು ಉಪಯೋಗ, ವಸ್ತು ಮಾರಾಟ ಇವುಗಳಿಗೂ ಶನಿಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಗುರುವಿನ ರಾಶಿಯಲ್ಲಿ ಆಗಿರೋದ್ರಿಂದ ಗುರು ಅಂದರೆ ವಿದ್ಯಾಸಂಸ್ಥೆಗಳಲ್ಲಿ ಆಗಿರಬಹುದು, ನಿಮ್ಮ ಒಂದು ಯಾವುದೇ ಒಂದು ಉದ್ಯೋಗದ ಬದಲಾವಣೆಗಳು ಇದ್ದಾಗ ಗುರುವಿನ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ಆಗ್ಬೋದು, ಒಳ್ಳೆಯ ಒಂದು ಬೋಧನೆ ಮಾಡುವ ಸಂಸ್ಥೆಗಳು ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೋದು, ಈ ಥರ ಹೈಯರ್ ಎಜುಕೇಷನ್ ನೀಡುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡುವಂತಹ ಸಂಸ್ಥೆಗಳಲ್ಲಿಯೂ ಅವಕಾಶಗಳು ಸಿಗುವ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ಏಕೆಂದರೆ ದಶಮ ಕರ್ಮಸ್ಥಾನಾಧಿಪತಿ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಈ ರೀತಿ ಅವಕಾಶಗಳು ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಬುಧನ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನೀವು ಟೆಕ್ನಿಕಲ್ ಸಂಬಂಧಪಟ್ಟಂತೆ ಈಗ ಸಾಫ್ಟ್ವೇರ್, ಎ ಟೆಕ್ನಾಲಜಿ ಆಗ್ಬೋದು ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗ್ಬೋದು, ಏನೆಲ್ಲ ಕಲಿತಾ ಇದ್ದೀರಾ, ಶೇರ್ ಈ ರೀತಿ ವ್ಯವಹಾರಗಳನ್ನು ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಈ ಒಂದು ಕಲಿಕೆಯ ವಿಷಯಗಳನ್ನು ಗುರುಗ್ರಹ ಪೋಷಿಸ್ತಾರೆ. ಈ ರೀತಿ ಗುರುವಿನ ಪ್ರಭಾವ, ಶನಿ ಪ್ರಭಾವ ಇದೆ. ಶನಿಗ್ರಹ ನಿಮ್ಮ 12ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಶನಿಗೆ 3ನೇ ಸ್ಥಾನದ ದೃಷ್ಟಿ ಇದೆ. ಈ ಸ್ಥಾನವನ್ನು ಶನಿ ವೀಕ್ಷಿಸೋದ್ರಿಂದ ಹೆಚ್ಚು ಅಧಿಕ ಖರ್ಚುಗಳಿರುತ್ತೆ. ಶನಿಗ್ರಹ ನಿಮ್ಮ 4ನೇ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಭೂಮಿ, ಮನೆ, ಸುಖ ಈ ಒಂದು ವಿಷಯಗಳಿಗೂ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಏಕೆಂದರೆ ಆ ಸ್ಥಾನ ಬುಧನ ರಾಶಿ ಆಗಿರೋದ್ರಿಂದ ಈ ವಿಷಯಗಳಲ್ಲಿ ನೀವೇನಾದರೂ ಮನೆ ವಿಷಯಗಳನ್ನು ಚೇಂಜಸ್ ಮಾಡ್ಕೊಳ್ಬೇಕು,
ಭೂಮಿ ತೆಗೆದುಕೊಳ್ಬೇಕು ಅನ್ನುವಂತಹ ವಿಷಯಗಳಿಗೂ ಇಲ್ಲಿ ಶನಿ ಗ್ರಹ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಮತ್ತು ಈ ಗ್ರಹ ನಿಮ್ಮ ಸಪ್ತಮವನ್ನು ವೀಕ್ಷಿಸ್ತಾರೆ. ಸಪ್ತಮ ಅಂದರೆ ಗುರುವಿನ ರಾಶಿಯನ್ನು ವೀಕ್ಷಿಸ್ತಾರೆ. ಹೆಚ್ಚಿನ ಸಮಸ್ಯೆಗಳಿಲ್ಲ, ಏಕೆಂದರೆ ಗುರುವಿನ ರಾಶ್ಯಾಧಿಪತಿ ಅಂದರೆ ಆ ಸ್ಥಾನವನ್ನು ಶನಿ ನೋಡಿದರೂ ಆ ರಾಶ್ಯಾಧಿಪತಿ ಗುರು ನಿಮ್ಮ ರಾಶಿ ಮತ್ತು ದ್ವಿತೀಯದಲ್ಲಿ ಸಂಚರಿಸೋದ್ರಿಂದ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಸಪ್ತಮಕ್ಕೆ ಸಂಬಂಧಪಟ್ಟಂತೆಯೂ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ರಾಹು ಕೇತು ಗ್ರಹಗಳ ಫಲವನ್ನು ನಾವು ಈ ವರ್ಷದಲ್ಲಿ ತಿಳಿಯುವಾಗ ರಾಹು ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾರೆ. ಹಾಗಾಗಿ ಏನಾಗುತ್ತೆ, ಕೆಲವು ಭ್ರಮೆಗೆ ನೀವು ಒಳಗಾಗ್ಬೋದು. ಅಂದರೆ ಅಂದರೆ ಒಂದು ಊಹಾಪೋಹಗಳು ಕಾಣುವಂಥದ್ದು ಹೀಗಾಗಬಹುದು. ಹಾಗೆ ಈ ರೀತಿ ನಿಮ್ಮ ಒಂದು ಪಂಚಮ ಸ್ಥಾನವನ್ನು ರಾಹು ಗ್ರಹ ವೀಕ್ಷಿಸ್ತಾರೆ. ಮತ್ತು ತೃತೀಯ ನಿಮ್ಮ ಒಂದು ಕಾನ್ಸಿಯಸ್ ಏನಿರುತ್ತೆ ಆ ಸ್ಥಾನವನ್ನು ರಾಹು ಗ್ರಹ ವೀಕ್ಷಿಸ್ತಾರೆ. ಈ ಕಾರಣದಿಂದ ನಿಮ್ಮ ಒಳ ಮನಸ್ಸು ಏನೋ ಅಂದರೆ ಡ್ರೀಮಿಂಗ್ ಅಂದರೆ ಕನಸನ್ನು ಕಾಣುವಂತೆ 9ನೇ ಸ್ಥಾನ ಕನಸುಗಳನ್ನು ಸೂಚಿಸುತ್ತೆ. ಈ ಒಳ ಮನಸ್ಸು ಈ ರೀತಿ ಕಲ್ಪನೆಗಳಲ್ಲಿ ಇರುವಂತೆ ಮತ್ತು ಭ್ರಮೆಗೆ ಒಳಗಾಗುವಂತೆ ಕನಸನ್ನು ಕಾಣುವಂತೆ ಈ ಗ್ರಹ ಭ್ರಮೆಗೊಳಿಸ್ತಾ ಇರ್ತಾರೆ. ಗುರು ಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸಿದರೂ ಒಮ್ಮೊಮ್ಮೆ ಹೀಗೆ ಆಗ್ತಾ ಇರುತ್ತೆ. ಹಾಗಾಗಿ ಈ ವಿಷಯಗಳಲ್ಲಿ ನೀವು ಸರಿಯಾದಂಥ ಕ್ಲಾರಿಟಿ ನಿಮಗಿರಬೇಕಾಗುತ್ತೆ. ಭ್ರಮೆಗೆ ಒಳಗಾಗಬೇಡಿ. ಇನ್ನು ಈ ಗ್ರಹ ನಿಮ್ಮ ಪಂಚಮವನ್ನು ವೀಕ್ಷಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ವಲ್ಪ ನಿಮ್ಮ ಓದು ಕಲಿಕೆಯಲ್ಲಿ ಹೆಚ್ಚು ಮೊಬೈಲ್ ನೋಡುವಂತೆ, ಹೆಚ್ಚು ಅಂದರೆ ಬೇರೆಯವರ ಸಹವಾಸದಿಂದ ಆಗಬಹುದಾದಂತಹ ಸಮಸ್ಯೆಗಳನ್ನು ಸೂಚಿಸುತ್ತೆ. ಪ್ರಾರಂಭದಲ್ಲಿ ಗುರು ವೀಕ್ಷಣೆಯಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ಇನ್ನು ತೃತೀಯ ಸ್ಥಾನವನ್ನು ಈ ಗ್ರಹ ವೀಕ್ಷಿಸೋದ್ರಿಂದ ನಿಮ್ಮ ಒಳ ಮನಸ್ಸು ಏಕಾಂಗಿಯಾಗಿ ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಇಲ್ಲಿ ಕೇತು ಗ್ರಹ ಫಲವನ್ನು ನೀಡ್ತಾರೆ. ತೃತೀಯ ಸ್ಥಾನ ಅಂದರೆ ಬರವಣಿಗೆ ಮತ್ತು ಬೇರೆಯವರೊಂದಿಗೆ ಕನೆಕ್ಟ್ ಆಗುವಂತಹ ವ್ಯಕ್ತಿಗಳನ್ನು ಸೂಚಿಸೋದ್ರಿಂದ ಬರವಣಿಗೆಯಲ್ಲಿ ಮತ್ತು ಒಪ್ಪಂದಗಳಲ್ಲಿ ಏನಾದರೂ ಬೇಸರ ಆಗಬಹುದು. ಅವಕಾಶಗಳು ಮೊದಲೇ ಹೆಚ್ಚಾಗಿ ಬರುತ್ತೆ. ನಿಮ್ಮ ಯೋಚನೆಗಳು ಸರಿ ಇರಬೇಕಾಗತ್ತೆ. ಮತ್ತು 3ನೇ ಸ್ಥಾನವು ಅಂದರೆ ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಮ್ಮಂದಿರು, ಕಸಿನ್ಸ್ ಇವರನ್ನೆಲ್ಲ ಸೂಚಿಸೋದ್ರಿಂದ ಇವರೊಂದಿಗೆ ಏನಾದರೂ ಬೇಸರ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ರೀತಿ ಬೇಸರ ಇರುತ್ತೆ. ಈ ಗ್ರಹ ನಿಮ್ಮ ಸಪ್ತಮವನ್ನು ವೀಕ್ಷಿಸ್ತಾರೆ. ಅಂದರೆ ಕೇತು ಗ್ರಹ ಸಪ್ತಮವನ್ನು ವೀಕ್ಷಿಸ್ತಾರೆ. ಅಲ್ಲಿ ಗುರುಗ್ರಹದ ವೀಕ್ಷಣೆಯೂ ಆಗುತ್ತೆ, ಶನಿ ಗ್ರಹದ ವೀಕ್ಷಣೆಯೂ ಆಗುತ್ತೆ. ಇಲ್ಲಿ ನಿಮ್ಮ ಪತ್ನಿಯ ಆಧ್ಯಾತ್ಮಿಕ ವಿಷಯಗಳಿಗೂ ಇಲ್ಲಿ ಕೇತು ಗ್ರಹದ ವೀಕ್ಷಣೆಯಿಂದ ಒಳ್ಳೆ ಫಲಗಳು ದೊರೆಯುತ್ತೆ. ಆದರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಾಗ ಆಗ್ತಾ ಇರುತ್ತೆ. ಅಂದರೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಾಗ್ಬೋದು, ಜೀವನದಲ್ಲಿ ಆಗ್ಬೋದು, ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಆದರೂ ಗುರು ವೀಕ್ಷಣೆಯಿಂದ ಸದ್ಯಕ್ಕೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆದರೆ ಸಮಸ್ಯೆಗಳೇ ಹೆಚ್ಚಾಗಿ ಇದ್ದವರಿಗೆ ಯಾವಾಗಲೂ ದಶಾಭುಕ್ತಿ ಕೆಟ್ಟಾಗ ಹೆಚ್ಚು ಸಮಸ್ಯೆಗಳಾಗುತ್ತೆ. ಮತ್ತು ಈ ಗ್ರಹ ನಿಮ್ಮ ನವಮವನ್ನು ವೀಕ್ಷಿಸ್ತಾರೆ. ಅಂದರೆ ರಾಹು ಗ್ರಹವನ್ನು ವೀಕ್ಷಿಸ್ತಾರೆ. ಈ ಗ್ರಹಗಳು ಪರಸ್ಪರ ವೀಕ್ಷಿಸ್ಕೊಳ್ತಾರೆ. ನವಮವನ್ನು ವೀಕ್ಷಿಸೋದ್ರಿಂದ ನಿರೀಕ್ಷಿತವಾಗಿ ಸಡನ್ನಾಗಿ ನಿಮಗೆ ಏನಾದರೂ ನಿಮ್ಮ ಒಂದು ಅದೃಷ್ಟಕ್ಕೂ ಅಡೆತಡೆ ಬರಬಹುದು, ಅಥವಾ ಆ ಒಂದು ಅಡೆತಡೆಗಳ ನಂತರ ನಿಮ್ಮ ಲಕ್ ವರ್ಕ್ ಆಗಬಹುದು ಸಡನ್ ಆಗಿ. 9ನೇ ಸ್ಥಾನದಲ್ಲಿ ರಾಹು ಸಂಚಾರ ದೂರ ಪ್ರಯಾಣದ ಫಲವನ್ನು ನೀಡುತ್ತಾರೆ. ಅಂದರೆ ವಿದ್ಯೆಗಾಗಿ, ಉದ್ಯೋಗಕ್ಕಾಗಿ ಹೊರ ರಾಜ್ಯ, ವಿದೇಶಕ್ಕೆ ಪ್ರಯಾಣ ಮಾಡುವವರಿಗೆ ಒಳ್ಳೆ ಫಲವನ್ನು ಈ ಗ್ರಹ ನೀಡುತ್ತಾರೆ. ತೃತೀಯ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಬಾಹುಬಲದ ಎನರ್ಜಿ ಕಡಿಮೆ ಆದಂತೆ ಕೇತು ಸಂಚಾರವು ಅಲ್ಲಿ ಆಗ್ತಾ ಇರೋದ್ರಿಂದ
ಯಾಕೋ ಏನೋ ನಿಮ್ಮ ಕೈಗಳಲ್ಲಿ ನಿಮ್ಮ ಎನರ್ಜಿ ಡೌನ್ ಆದಂತೆ ಇಲ್ಲಿ ಫಲವನ್ನು ನೀಡ್ತಾರೆ. ಅಂದರೆ ಶ್ರಮ ಎಫರ್ಟ್ ಜಾಸ್ತಿ ಹಾಕ್ತಾ ಇರ್ತೀರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ. 10ನೇ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಎಫರ್ಟ್ ಹಾಕ್ತಾ ಇರ್ತೀರ. ಹಾಗಾಗಿ ಏನೋ ಎನರ್ಜಿ ಡೌನ್ ಆದಂತೆ ನಿಮಗೆ 3ಯ ಸ್ಥಾನದಲ್ಲಿ ಈ ಗ್ರಹ ಸಂಚಾರ ಫಲ ನೀಡುತ್ತೆ. ಮತ್ತು ಯೋಗಿಯಂತೆ ನಿಮ್ಮ ಒಳ ಮನಸ್ಸು ಇರುತ್ತೆ ಈ ಒಂದು ವರ್ಷದಲ್ಲಿ. ಏಕೆಂದರೆ ಕೇತು ಸಂಚಾರದಿಂದ ಗುರುಬಲವಿದ್ದರೂ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲ. ಕೆಲವು ಅಪಾಯ ಆಗ್ಬೋದು, ಅಪವಾದಗಳು ಬರ್ಬೋದು, ಅವಮಾನಗಳು ಆಗಬಹುದು. ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ ಜನ್ಮ ಜಾತಕ ಆಗಿರುತ್ತೆ. ನೀವು ಆ ಜಾತಕವನ್ನ ಸರಿಯಾಗಿ ಪರಿಶೀಲಿಸಿಕೊಂಡು ನಿಮಗೆ ಯಾವ ರೀತಿ ಫಲ ಸಿಗುತ್ತೆ ಅನ್ನುವುದನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಸರಿಯಾದಂತಹ ಪ್ಲಾನ್ ಮಾಡಬೇಕಾಗತ್ತೆ. ಗುರುಬಲ ಇದ್ರೆ ಇಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅನ್ನುವುದಿಲ್ಲ. ಇದರ ಒಂದು ಸರಿಯಾದ ಪರಿಶೀಲನೆಗಳನ್ನು ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಸರಿಯಾದಂತಹ ಯೋಜನೆಗಳನ್ನು ಮಾಡಿ ಅನ್ನೋದನ್ನು ಮಿಥುನ ರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಆಲೋಚನೆಗಳು, ನಿಮ್ಮ ಬಯಕೆಗಳು ಈಡೇರಿಸಿಕೊಳ್ಳುವಂಥದ್ದು ಆಗಿರಲಿ ಮತ್ತು ಅವುಗಳಿಗಾಗಿ ಹಾರ್ಡ್ ವರ್ಕ್ ಮಾಡಿ ಅನ್ನುವುದನ್ನು ತಿಳಿಸುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.